ಇನ್ನು ಈ ಕಾಲ್ತುಳಿತ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಮಾತನಾಡಿದ್ದಾರೆ. ಸರ್ಕಾರದ ತಪ್ಪಿದೆ, ಆರ್ಸಿಬಿ ಆಯೋಜಕರ ತಪ್ಪಿದೆ, ಕೇಸ್ನಲ್ಲಿ ಯಾರ ಮೇಲೂ ದೂಷಣೆ ಮಾಡೋದಕ್ಕೆ ಆಗಲ್ಲ ಅಂತ ಕಾಂಗ್ರೆಸ್ ಎಂಎಲ್ಸಿ ರಾಜೇಂದ್ರ ತುಮಕೂರಿನಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಸರ್ಕಾರದ ಮಾತ್ರ ತಪ್ಪು ಅಂತ ಹೇಳೋದಕ್ಕಾಗಲ್ಲ ಅಂತಿದ್ದಾರೆ. ಆರ್ಸಿಬಿ ವಿಚಾರ ಅದು ಆಗಬಾರ್ದಿತ್ತು. ಅದು ನಾವು ಯಾರ ಮೇಲೂ ದೋಷಣೆ ಮಾಡೋವಂಥದ್ದಲ್ಲ. ಅದು ಸರ್ಕಾರದ್ದು ತಪ್ಪಿದೆ, ಆರ್ಸಿಬಿದು ತಪ್ಪಿದೆ, ಆರ್ಸಿಬಿ ಆಯೋಜನೆ ಮಾಡೋದಂಥದ್ದು ಎಲ್ಲರದ್ದು ತಪ್ಪಿದೆ. ಅಷ್ಟು ಆತುರವಾಗಿ ಮಾಡೋವಂಥ ಅವಶ್ಯಕತೆಗಳು ಇರಲಿಲ್ಲ. ಯಾಕಂದರೆ ಗೆದ್ದ ನೆಕ್ಸ್ಟೇ ಮಾಡೋವಂಥದ್ದು ಅವಶ್ಯಕತೆ ಇರಲಿಲ್ಲ. ಅದು ನಾವು ಭಾಳ ಕಷ್ಟ ಅಂತ ನಮ್ಮ ಲೆಟ್ರನ್ನು ಕೊಟ್ಟಿದ್ದರು ಸಂಬಂಧಪಟ್ಟ ಪೊಲೀಸ್ ಅಧಿಕಾರಿಗಳು. ಅವರು ಮುಂದೂಡೋಣ, ಭಾನುವಾರ ಮಾಡೋಣ ಅಂತಲೂ ಅವ್ರು ಲೆಟ್ರು ಕೊಟ್ಟಿದ್ರು. ಆದರೂ ಇದು ಒಂದು ಕಮಿಟಿ ಮಾಡಿದ್ದಾರೆ, ಮಾನ್ಯ ಮುಖ್ಯಮಂತ್ರಿಗಳು ಒಂದು ಕಮಿಟಿಯನ್ನು ಮಾಡಿ ಅರ್ಜೆಂಟಾಗಿ ಮಾಡಿದ್ದು. ಯಾರು ಹಿಡಿದಿದ್ದು ಸರ್ಕಾರ ಅಂತ ನಾನು ಹೇಳಕ್ಕೆ ಹೋದಿಲ್ಲ, ಎಲ್ಲರೂ ಭಾಗಿ ಇದರಲ್ಲಿ. ಆಯಿತಾ, ನಾನು ಬರೀ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಅಂತೆಲ್ಲ ಅದೇ ಅದರಲ್ಲಿ ಎಲ್ಲೇ ಲೋಪ ಆಗಿದೆ ಅಂತಲೇ ಮಾಡೋದಕ್ಕೆ ಒಂದು ಕಮಿಟಿ ಮಾಡಿದ್ದಾರೆ. ಸೊ ಆ ಕಮಿಟಿಯಲ್ಲಿ ಏನೆಲ್ಲ ಒಂದು ಮಾಹಿತಿ ಬರುತ್ತೆ ಅದ್ರ ಮೇಲೆ ಈಗಾಗಲೇ ಅಧಿಕಾರಿಗಳನ್ನ ಅಮಾನತು ಮಾಡಿದ್ದಾರೆ, ಸಸ್ಪೆಂಡ್ ಮಾಡಿರುವಂಥದ್ದು. ಬೆಂಗಳೂರು ಕಮಿಷನರ್ನ ಸಸ್ಪೆಂಡ್ ಮಾಡಿರುವಂಥದ್ದು, ಮತ್ತು ಆ ಸೆಂಟ್ರಲ್ DCP ಅಲ್ಲಿ ಬರುವಂಥ ACPಗಳು, ಸಬ್ ಇನ್ಸ್ಪೆಕ್ಟರ್, ಸರ್ಕಲ್ ಇನ್ಸ್ಪೆಕ್ಟರ್ಗಳನ್ನೆಲ್ಲ ಸಸ್ಪೆಂಡ್ ಮಾಡಿದ್ದಾರೆ. RCB ವಿಚಾರ